ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತದಿಂದ ಎಷ್ಟೆಲ್ಲ ಸಾವು ನೋವು ಸಂಭವಿಸಿದೆ ಅನ್ನೋದನ್ನ ನೀವು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾನೆ ಇದ್ರೆ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಿದೆ. ಈ ಕ್ಷಣಕ್ಕೂ ಅನಿಸ್ತಿರೋದು ಏನು ಮಾಡಿದ್ರೆ ಎಲ್ಲರೂ ಸೇಫ್ ಆಗ್ತಾ ಇದ್ರು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಎಲ್ಲರೂ ಸೇಫ್ ಆಗ್ತಾ ಇದ್ರೇನೋ, ಅಂಥದ್ದು ಏನಾಗ್ಬಿಡ್ತು, ಜಲಸ್ಫೋಟ, ಅತಿಯಾದ ಮಳೆ ಅಂತ ಹೇಳ್ತಾ ಇದ್ದಾರಲ್ಲ. ಒಂದು ಮಳೆಗೆ ಇಷ್ಟು ಜನರನ್ನ ನಾವು ಕಳ್ಕೊಳ್ತೀವ, ಅಲ್ಲಾಗಿದ್ದಂತ ಸಮಸ್ಯೆಗೇನು, ಯಾಕೆ ಈ ತರ ಆಯ್ತು ಅನ್ನೋದನ್ನ ಈ ಕ್ಷಣಕ್ಕೂ ಕೂಡ ನಾವೆಲ್ಲರೂ ಯೋಚನೆ ಮಾಡ್ತೀವಿ. ಹೌದು, ಪ್ರಕೃತಿಯ ಮುನಿಸು, ಮಾನವ ನಿರ್ಮಿತ ಒಂದಷ್ಟು ತಪ್ಪುಗಳು ಇವತ್ತು ಈ ಸಂಕಷ್ಟವನ್ನ ಎದುರಿಸುವಂತೆ ಮಾಡಿದ್ದು ಕೂಡ ಹೌದು. ಆದ್ರೆ TV5 ಕನ್ನಡಕ್ಕೆ ಸಿಕ್ಕಿದೆ ಅಲ್ಲಿನ ಸ್ಯಾಟಲೈಟ್ ದೃಶ್ಯ. ಅಲ್ಲಿ ಏನಾಯ್ತು, ಹೇಗಿತ್ತು, ಯಾವ ತರದೊಂದು ಪರಿಸ್ಥಿತಿ ಇತ್ತು, ಎಲ್ಲವನ್ನು ಕೂಡ ಎಳೆಗೆಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಗುಡ್ಡ ಕುಸಿತಕ್ಕೂ ಮುನ್ನ ಅಲ್ಲಿನ ಪ್ರದೇಶ ಹೇಗಿತ್ತು, ಮೊದಲಿನ ದೃಶ್ಯಕ್ಕೂ ಕುಸಿತದ ನಂತರದ ದೃಶ್ಯಕ್ಕೂ ಬಹಳ ಅಂದ್ರೆ ಬಹಳಾನೇ ವ್ಯತ್ಯಾಸ ಇದೆ. ಏಕಾಏಕಿಯಾಗಿ ಕುಸಿತವಾದ ಗುಡ್ಡದಿಂದ 3 ಗ್ರಾಮಗಳು ಸರ್ವನಾಶ ಆಗಿರೋದು. ಮೊದಲು ಮುಂಡಕೈಗೆ ಏಕಾಏಕಿಯಾಗಿ ಅಪ್ಪಳಿಸುತ್ತೆ ಗುಡ್ಡ, ನೋಡುತ್ತಿದ್ದಂಗೆ ಎಲ್ಲ ನೆಲಸಮ. ನಂತರ ಚೂರಲ್ಮಲೈಗೆ, ಮೇಪಾಡಿಗೆ ಈ ಗುಡ್ಡ ಅಪ್ಪಳಿಸುತ್ತೆ. ಇನ್ನುಳಿದ 2 ಪ್ರದೇಶಗಳು ಅಪ್ಪಳಿಸಿದ ರಭಸಕ್ಕೆ ನೂರಾರು ಜನರು ದಾರುಣವಾಗಿ ಸಾವನ್ನಪ್ತಾರೆ, ಒಬ್ರಿಬ್ರಲ್ಲ, ನೋಡ್ತಿದ್ದಂತೆ. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಮೊದಲು, ಈಗ ಹೇಗಾಗಿದೆ, ಇದೆಲ್ಲವನ್ನ ಕೂಡ ನೀವು TV5 ಸ್ಕ್ರೀನ್ ಮೇಲೆ ನೋಡಬಹುದು. ಪಿನ್ ಟು ಪಿನ್ ಅಲ್ಲಿನ ದೃಶ್ಯಗಳನ್ನ, ಅಲ್ಲಿನ ಸ್ಥಿತಿಗತಿಯನ್ನ, ಅಲ್ಲಿನ ವಾಸ್ತವ ಚಿತ್ರಣವನ್ನ ವಿವರಿಸ್ತಾ ಹೋಗ್ತೀವಿ. ನೋಡಿ, ಇದು ಸ್ಯಾಟಲೈಟ್ ವ್ಯೂ. ಮೇಪಾಡಿ ಮತ್ತು ಚುರಲ್ಮಲೈ ಹೇಗಿತ್ತು ಅಲ್ಲಿನ ಪ್ರದೇಶಗಳು ಅನ್ನೋದನ್ನ ನೀವು ನೋಡ್ತಾ ಇದ್ರೆ ಇದು ಸ್ಯಾಟಲೈಟ್ ನ ವ್ಯೂ. ಸೊ ಹಾಗಾಗಿ ಮೊದಲನೇದಾಗಿ ಇಲ್ಲಿನ ಪ್ರದೇಶಗಳು ಎಷ್ಟು ಶಾಂತವಾಗಿತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಪ್ರದೇಶಗಳಲ್ಲಿ ಈ ತರದೊಂದು ಮಳೆ ಸುರಿಯುತ್ತೆ, ಮೇಘಸ್ಫೋಟ ಆಗುತ್ತೆ, ಹಾನಿ ಆಗುತ್ತೆ ಅನ್ನೋದನ್ನ ಯಾರು ಭಾವಿಸೇ ಇರಲಿಲ್ಲ. ಆ ಚುರಲ್ಮಲೆಯಲ್ಲಿ ನೋಡಿ, ಮನೆಯೆಲ್ಲ ಕಾಣಿಸ್ಕೊಳ್ತಾ ಇದೆ. ಮೇಪಾಡಿಯಲ್ಲಿ ಕೂಡ ಇವತ್ತು ನಿಮಗೆ ಈ 2 ಬಿಲ್ಡಿಂಗ್ಗಳು ಇವತ್ತಿಗೂ ಕಾಣುತ್ತೆ ನಿಮಗೆ, ಆದ್ರೆ ಅದು ಯಾವ ಪರಿಸ್ಥಿತಿಯಲ್ಲಿ ಕಾಣುತ್ತೆ ಅನ್ನೋದು ಕೂಡ ನೀವು ನೋಡಿರಬಹುದು. ಅದನ್ನ ಮತ್ತೆ ಹೇಳ್ತಾ ಹೋಗ್ತೇವೆ. ನೋಡಿ, ಈ ಪ್ರದೇಶಗಳೇ ಅತಿಯಾಗಿ ಹಾನಿಯಾದಂತ ಪ್ರದೇಶಗಳು. ಅತಿಯಾಗಿ ಮಳೆ ಸುರಿದಿದ್ದು ಇದೇ ಪ್ರದೇಶಗಳಲ್ಲಿ. ಮೇಪಾಡಿ ನೋಡಿ, ಇಲ್ಲಿಂದ ಪ್ರಾರಂಭ ಆಗುತ್ತಲ್ವಾ, ಈ ಕಾಣಿಸ್ತಾ ಇದೆಯಲ್ಲ, ಇದೇ ನದಿ, ಚಳಿಯಾರ್ ನದಿ. ಇದೇ ನದಿ ಇವತ್ತು ಎಲ್ಲಾ ಕಡೆಯಲ್ಲೂ ಒಕ್ಕೆ ಹರಿದಿರೋದು. ಇವತ್ತಿನ ಈಗಿನ ಪರಿಸ್ಥಿತಿಗೆ, ರಣಾರ್ಭಟಕ್ಕೆ ಕಾರಣವಾಗಿದ್ದು ಇದೇ ನದಿ. ಮೇಪಾಡಿ ಮತ್ತು ಚುರಲ್ಮಲೈಯಲ್ಲಿ ರಾತ್ರಿ ಎಲ್ಲ ಮಲ್ಕೊಂಡಿದ್ರು ಪಾಪ. ಯಾಕಂದ್ರೆ ಅವ್ರು ಮಲಗುವ ಮುಂಚೆ ಈ ತರ ಇತ್ತು ಅಲ್ಲಿನ ಪ್ರದೇಶ. ನದಿ ಅದ್ರ ಪಾಡಿಗೆ ಹರ್ಕೊಂಡು ಹೋಗ್ತಾ ಇತ್ತು. ಇಲ್ಲೆಲ್ಲ ಬೆಳೆಗಳು ಬೆಳೆದಿರೋದು ಕೂಡ ನಿಮಗೆ ಈ ಗ್ರೀನ್ ಆಗಿರೋದು ಕಾಣಿಸ್ತಾ ಇದೆ. ಗುಡ್ಡಗಾಡು ಪ್ರದೇಶ ಇದು. ಅತಿ ಹೆಚ್ಚಾಗಿ ಟೀ ಬೆಳೀತಾರೆ ಈ ಪ್ರದೇಶದಲ್ಲಿ. ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಇವತ್ತು ನಮ್ಮೂರು ನಿಮ್ಮೂರು ಹೇಗಿದೆಯೋ ಹಾಗೆ ಇತ್ತು. ಈಗಿನ ಪರಿಸ್ಥಿತಿ ನೋಡಿ, ಈ ಗುಡ್ಡ ಕುಸಿತವಾಗತ್ತೆ. ಒಮ್ಮೆಲೆ ಗುಡ್ಡ ಕುಸಿತದಿಂದ ಯಾರು ಕೂಡ ಊಹಿಸಿರೋದಿಲ್ಲ ಆ ಥರದ್ದೊಂದು ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಒಂದಿಡೀ ಈ ಗುಡ್ಡ ಇದ್ದಕ್ಕಿದ್ದ ಹಾಗೆ ನೋಡುತ್ತಿದ್ದ ಹಾಗೇನೆ ರಭಸವಾಗಿ ಕುಸಿದು ಬಿದ್ದು ಬಿಡುತ್ತೆ ಅಂತ ಅಂದ್ರೆ ಅಲ್ಲಿನ ಪ್ರದೇಶಗಳು, ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೇನೆ ಇಲ್ಲಿ ಜಾಸ್ತಿ ಎತ್ತರದ ಪ್ರದೇಶಗಳು, ಇದು ಗುಡ್ಡಗಾಡು ಪ್ರದೇಶಗಳು. ಯಾವಾಗ ಹೆಚ್ಚಾಗಿ ಮಳೆ ಶುರು ಆಗುತ್ತೋ, ನೀರಿನ ಪ್ರಮಾಣ ಹೆಚ್ಚಾಗುತ್ತೋ, ನದಿಯಲ್ಲಿ ನೀರು ಹರಿವಿಕೆ ಜಾಸ್ತಿ ಆಗುತ್ತೋ, ಮಣ್ಣು ಕೂಡ ಸಡಿಲ ಆಗ್ತಾ ಹೋಗುತ್ತೆ. ಮಣ್ಣು ಗಟ್ಟಿಯಾಗಿರೋದಿಲ್ಲ, ಮಣ್ಣು ಕೂಡ ಸಡಿಲ ಆಗ್ತಾ ಹೋಗುತ್ತೆ. ಒಂದು ಕಡೆಯಲ್ಲಿ ಮೊದಲ ಬಾರಿಗೆ ಗುಡ್ಡ ಕುಸಿತ ಆಗತ್ತೆ. ಮೊದಲ ಬಾರಿ ಆಗಿದ್ದು ಇಲ್ಲೇನೆ ಗುಡ್ಡ ಕುಸಿತ. ಇದು ರಾತ್ರಿ 1:30 ಸುಮಾರಿಗೆ ಆಗುವಂತ ಗುಡ್ಡ ಕುಸಿತ. ಈ ಮಧ್ಯಪ್ರದೇಶದ ಈ ಮಧ್ಯಭಾಗದಿಂದ ಇಲ್ಲಿ ಹರ್ಕೊಂಡು ಬರುತ್ತೆ. ಇದು ನೇರವಾಗಿ ಬಂದು ಬೀಳೋದು ಎಲ್ಲಿಗೆ, ಅಲ್ಲಿದ್ದಂಥ ಗ್ರಾಮಗಳಿಗೆ, ಅಲ್ಲಿದ್ದಂಥ ಜನರ, ಅಲ್ಲಿದ್ದಂಥ ಸೂರಿನ ಮೇಲೆ. ಸುಮಾರು 150 ಜನ ಇದ್ದಂಥ ಪ್ರದೇಶ ಅದು. ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನ ನಿರ್ಮಿಸುವಂತ ನಿಟ್ಟಿನಲ್ಲಿ ಹರಸಾಹಸನ್ನ ಪಡ್ತಾ ಇದ್ದಾರೆ. ನಾವು ಮೊದಲು ತೋರಿಸಿದ ದೃಶ್ಯಕ್ಕೂ ಈಗ ತೋರಿಸ್ತಿರೋ ದೃಶ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ. ಮೊದಲು ತೋರಿಸಿದ್ದು ದೇವರ ನಾಡು, ಈಗಾಗಿರೋದು ಸ್ಮಶಾನ. ಸಾವು ನೋವು ಕೂಗು ಇದೆ ಬರೀ ಇಲ್ಲಿರೋದು. ನೋಡಿ ಯಾವ ತರ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಮರಗಿಡಗಳು, ಮನೆಗಳು ಎಲ್ಲವೂ ಕೂಡ ಇದ್ದಂಥ ಪ್ರದೇಶಗಳು. ವಯನಾಡು ಅಂದಿದ ತಕ್ಷಣ ನಮಗೆಲ್ಲ ನೆನಪಾಗೋದು ಟ್ರಿಪ್ಪು, ಒಂದೊಳ್ಳೆ ಟ್ರಿಪ್ ಹೋಗಿ ಬಂದ್ಬಿಡೋಣ ಅಂತ. ಈ ಥರ ಇದ್ದಂಥ ಪ್ರದೇಶ, ಮೈದಾನ ಇತ್ತು, ಸ್ಕೂಲ್ ಇತ್ತು, ಕಾಲೇಜಸ್ ಇತ್ತು,
ಮನೆಗಳಿದ್ವು, ಹೇಗಿತ್ತು ಅಲ್ಲಿನ ಪ್ರಕೃತಿ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ಒಂದು ವೈನಾಡಿಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿನ ಪ್ರಕೃತಿ ನೋಡೋದೇ ಚಂದ. ಕೇರಳ ಅಂತ ಪ್ಲಾನ್ ಮಾಡಿದ್ರೆ ಎಲ್ಲರೂ ಹೇಳ್ತಿದ್ದೆ ವೈನಾಡು, ಅಷ್ಟು ಅದ್ಭುತವಾಗಿದ್ದಂಥ ಪ್ರದೇಶ. ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಇವತ್ತು ಸಮಸ್ಯೆಯನ್ನ ತಂದಿಟ್ಟಿರೋದು ಕೂಡ ಅದೇ ಹೋಮ್ ಸ್ಟೇಗಳು, ಅದೇ ರೆಸಾರ್ಟ್ಗಳು. ನೋಡಿ, ಇವತ್ತು ಎಲ್ಲಿ ನೋಡಿದ್ರು ಏನು ಕಾಣಿಸ್ಕೊಳ್ತಾ ಇಲ್ಲ. ಇಲ್ಲೆಲ್ಲ ನೀರು ಹರಿದುಕೊಂಡು ಹೋಗಿರೋದು ಬಿಟ್ರೆ, JCB ಕೆಲಸ ಮಾಡ್ತಿರೋದು ಬಿಟ್ರೆ, ಈ ಮನೆಗಳಲ್ಲೆಲ್ಲ ಇದ್ದಾರೋ ಇಲ್ವೋ, ಅವ್ರನ್ನೆಲ್ಲ ಸೇಫ್ ಮಾಡಿದಾರೋ ಸೇಫ್ ಮಾಡಿಲ್ವೋ, ಬದುಕಿದ್ದಾರೋ ಹಾಸ್ಪಿಟಲ್ನಲ್ಲಿ ಇದ್ದಾರೋ, ಎಷ್ಟು ಜನನ ಕಳ್ಕೊಂಡಿದ್ದಾರೆ, ಎಷ್ಟು ಹಾನಿ ಆಗಿದೆ, ಅದನ್ನ ನಾವು ನೀವು ಇಲ್ಲಿ ನಿಂತ್ಕೊಂಡು ಹೇಳಕ್ ಸಾಧ್ಯವೇ ಇಲ್ಲ. ಆ ಥರದೊಂದು ಪರಿಸ್ಥಿತಿಯನ್ನ ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ಇದು ರಕ್ಷಣಾ ಕಾರ್ಯಾಚರಣೆಗೆ ವಿಷಸ್. ಸದ್ಯಕ್ಕೆ ವೈನಾಡಿನ ಪರಿಸ್ಥಿತಿ ಇದೆ. ಯಾವ ಮಣ್ಣಿನಡಿ ಯಾವ ಕೈ ಸಿಗುತ್ತೆ, ಯಾವ ಕಾಲ್ ಸಿಗುತ್ತೆ, ಯಾರ ತಲೆ ಬುರುಡೆ ಸಿಗುತ್ತೆ ಅಂತ ಹುಡುಕುವ ಪರಿಸ್ಥಿತಿ ಇವತ್ತು ವೈನಾಡಿನದ್ದು. ಯಾಕಂದ್ರೆ ಪ್ರತಿಯೊಬ್ರು ಬಂದು ಹೇಳ್ತಾ ಇದ್ದಾರೆ, ನಮ್ಮಮ್ಮ ಕಾಣಿಸ್ಕೊಳ್ತಾ ಇಲ್ಲ, ನನ್ನ ತಮ್ಮ ಕಾಣಿಸ್ಕೊಳ್ತಾ ಇಲ್ಲ, ನನ್ನ ಮಗು ಕಾಣಿಸ್ಕೊಳ್ತಾ ಇಲ್ಲ ಅಂತ, ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಈ ಮಣ್ಣಿನಡಿ ಸಿಲುಕಿರಬಹುದು ಅನ್ನುವಂತ ಒಂದು ಶಂಕೆ ಅಡಿಯಲ್ಲಿಗೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದು. 300ರ ಗಡಿ ದಾಟ್ಬಿಟ್ಟಿದೆ ಸಾವಿನ ಸಂಖ್ಯೆ. ಹೇಗಾದ್ರೂ ಮಾಡಿ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನಿಲ್ಲದಂತ ಪ್ರಯತ್ನವನ್ನು ಈಗ ಮಾಡ್ಲಾಗ್ತಾ ಇದೆ. ಒಂದು ತಾತ್ಕಾಲಿಕವಾದಂತ ಸೇತುವೆ ನಿರ್ಮಾಣ ಅಂತ ನಾವು ಅಂದ್ಕೊಂಡು ಮಟ್ಟಿಗೆ ಆ ಸೇತುವೆ ನಿರ್ಮಾಣ ಬಹಳ ಈಸಿಯಾಗಿ ಆಗುತ್ತೆ ಅಂತ ಅಲ್ಲ. ಟೆಕ್ನಿಕಲಿ ಅವ್ರಿಗೂ ಒಂದಷ್ಟು ಸಮಸ್ಯೆಗಳಿರತ್ತೆ. ನೋಡಿ, ಒಂದು ಮೃತದೇಹ ಸಿಕ್ಕಿದ್ರು ಅಥವಾ ಯಾರೋ ಒಬ್ರು ಕೈ ಕಾಲಿಗೆ ಇಂಜೂರ್ ಆದವರು ಅಥವಾ ನಡೆಯೋದಕ್ಕೆ ಆಗಲ್ಲ ಅನ್ನೋರ್ನ ಎತ್ಕೊಂಡು ಹೋಗೋದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಒಬ್ರನ್ನ 6ರಿಂದ 7 ಜನ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಸಮತಟ್ಟಾದಂತ ಜಾಗ ಅಲ್ಲಿ ಸಿಗ್ತಾ ಇಲ್ಲ. ಕಾಲಿಟ್ರೆ ಹೂತ್ಕೊಂಡು ಹೋಗ್ತಾ ಇದೆ. ಮಳೆ ನಿಲ್ತಾನೆ ಇಲ್ಲ, ನಿರಂತರವಾಗಿ ಮಳೆ ಸುರಿತಾನೆ ಇತ್ತು. ಈ ಕಾರ್ಯಾಚರಣೆ ನಡೆಸೋರ್ಗೂ ಕೂಡ ಒಂದು ಭಯನೇ, ಹೆಂಗ್ ಹೋಗೋದು ಏನ್ ಮಾಡೋದು ಅಂತ. ಆಕ್ಚುಲಿ ಈ ಕಾರ್ಯಾಚರಣೆ ಮಾಡ್ತಾ ಇದಾರಲ್ಲ, ಇವ್ರಿಗೆಲ್ಲ ನಾವ್ ಇಲ್ಲಿಂದ ಒಂದು ದೊಡ್ಡ ಸಲಾಂ ಹೇಳ್ಬೇಕು. ಯಾಕಂದ್ರೆ ಅವರ ಜೀವವನ್ನು ಪಣಕ್ಕಿಟ್ಟು, ಅವರ ಜೀವವನ್ನು ಲೆಕ್ಕಿಸದೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಸುತ್ತಲ ಪ್ರದೇಶ ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ಟೀ ಎಸ್ಟೇಟ್ಗಳು. ವೈನಾಡು ಅಂದಿದ ತಕ್ಷಣ ನಿಮಗೆ ಟೀ ಎಸ್ಟೇಟ್ ಅಲ್ಲಿ ಹೆಚ್ಚಾಗಿ ಇರೋದು. ಈ ಟೀ ಎಸ್ಟೇಟ್ಗಳಿಗೇನಿದೆ, ಇದು ಎತ್ತರ ಪ್ರದೇಶಗಳಲ್ಲಿ ಇರುತ್ತೆ. ನೀವು ಟೀ ಮತ್ತೆ ಕಾಫಿ ಬೆಳೆಗಾರರನ್ನ ನೀವು ಕೇಳಿದ್ರೆ ಗೊತ್ತಾಗುತ್ತೆ, ಯಾವಾಗ್ಲೂ ಟೀ ಮತ್ತು ಕಾಫಿಯನ್ನ ಎತ್ತರದ ಪ್ರದೇಶಗಳಲ್ಲಿ ಬೆಳಿತಾರೆ. ಯಾಕಂದ್ರೆ ನೀರು ಬಂದ್ರು ಹರಿದುಕೊಂಡು ಹೀಗೆ ಹೋಗುತ್ತೆ ಅಂತ. ಆ ಟೀ ಪ್ರದೇಶಗಳು ಸ್ವಲ್ಪ ಉಳ್ಕೊಂಡಿದೆ. ಇನ್ನು ಆ ಭಾಗದಿಂದ ಮಣ್ಣು ಕುಸಿತ ನೇರವಾಗಿ ಬಂದಿರೋದು ಈ ಇಳಿಜಾರುಗಳಲ್ಲಿ, ಈ ಡೌನ್ ನಲ್ಲಿ ಮನೆ ಇತ್ತಲ್ಲ ಆ ಈ ಭಾಗಗಳಿಗೆ. ನೀವು ಸಾಕಷ್ಟು ವಿಷಲ್ಸ್ಗಳಲ್ಲಿ ಈ 2 ಮನೆಗಳನ್ನ, ಇವಿಷ್ಟು ಭಾಗಗಳನ್ನ ನೋಡ್ತಾ ಇದ್ದೀರಾ. ಇದೇನಪ್ಪ ಇಲ್ಲೆಲ್ಲ ಏನು ಇಲ್ಲೇ ಇಲ್ಲ, ಕೇವಲ ಇಲ್ಲಿ ಮಾತ್ರ ಮನೆ ಇದೆ ಅಂತ ಅನ್ಕೊಂಡಿದ್ರೆ ಇಲ್ಲೂ ಇತ್ತು, ಎಲ್ಲವೂ ಕೊಚ್ಚೋಗಿದೆ. ಯಾಕಂದ್ರೆ ನದಿ ತನ್ನ ಪಥವನ್ನ ಬದಲಿಸಿತು ಅಂತ ಹೇಳಿದ್ರೆ ತಪ್ಪಾಗತ್ತೆ. ನದಿ ಯಾವತ್ತೂ ಅದರ ಪಥವನ್ನ ಬದಲಿಸೋದಿಲ್ಲ. ಅದರ ಪಥವನ್ನ ನಾವು ಬದಲಿಸಿ ಅದರ ಜಾಗದಲ್ಲಿ ನಾವು ಮನೆ ಕಟ್ಕೊಂಡಿರ್ತೀವಿ, ಹೋಮ್ ಸ್ಟೇ ಮಾಡ್ಕೊಂಡಿರ್ತೀವಿ, ರೆಸಾರ್ಟ್ ಮಾಡ್ಕೊಂಡಿರ್ತೀವಿ. ಆಸೆ ಜಾಸ್ತಿ ಅಲ್ಲ ಮನುಷ್ಯರಿಗೆ. ಆಸ್ತಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಜಾಗ ತಗೋಬೇಕು, ನನ್ನ ಮಗನಿಗೆ ಬೇಕು, ಮೊಮ್ಮಗನಿಗೆ ಬೇಕು ಅಂತ. ಹಾಗಾಗಿ ಆ ನದಿಯ ಪ್ರದೇಶವನ್ನ ಒತ್ತುವರಿ ಮಾಡೋದು, ಆ ಕಾಡಿನ ಪ್ರದೇಶವನ್ನ ಒತ್ತುವರಿ ಮಾಡೋದು, ಹೋಗ್ತಾ ಏನು ಹೊತ್ಕೊಂಡು ಹೋಗಲ್ಲ. ಇವತ್ತು ಪರದಾಡ್ಬೇಕಾದಂತ ಪರಿಸ್ಥಿತಿ. ಪ್ರಕೃತಿ ಹೇಗಿದೆ ಹಾಗೇ ಬಿಡ್ಬೇಕು. ಅತಿಯಾದ ಹಾನಿ ಇವತ್ತು ಈ ತರದ ಕಾರಣ. ಇಲ್ಲೊಂದು ರೆಸಾರ್ಟ್ ಇತ್ತು ಅಂದ್ರೆ ನೀವು ನಂಬ್ತೀರಾ? ಇಲ್ಲೊಂದು ರೆಸಾರ್ಟ್ ಇತ್ತು, 10ಕ್ಕೂ 15ಕ್ಕೂ ಹೆಚ್ಚಿನ ರೆಸಾರ್ಟ್ಗಳು ಮುಳುಗಡೆ ಆಗಿರೋದು. ಹೋಮ್ ಸ್ಟೇಗಳು ಕೂಡ ಸರ್ವನಾಶ. ಇವತ್ತಿಲ್ಲಿ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಇತ್ತು ಅನ್ನೋದು ಯಾರು ಕೂಡ ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ರೆಸಾರ್ಟ್ನಲ್ಲಿ ಅದೆಷ್ಟು ಜನ ಇದ್ರು, ಯಾವ್ಯಾವ ಊರಿಂದ ಬಂದಿದ್ರು, ಎಷ್ಟು ಫ್ಯಾಮಿಲಿ ಬಂದಿತ್ತೋ, ಎಂಜಾಯ್ ಮಾಡಬೇಕು, 1-2 ದಿನ 3 ದಿನ ಇಲ್ಲಿ ಇದ್ದು ಹೋಗ್ಬೇಕು ಅಂತ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ನೋಡಿ. ಆ ರೆಸಾರ್ಟ್ ಮಾಲೀಕರು ಕೂಡ ಬಂದ್ರು ಈಗ ಒಂದು ಕ್ಷಣಕ್ಕೆ ಗೊತ್ತಾಗಲ್ಲ ಇಲ್ಲಿ ನಮ್ಮ ರೆಸಾರ್ಟ್ ಇತ್ತು ಅಂತ. ಈ ಮಾನ್ಸೂನ್ ಸೀಸನ್ ಅಲ್ಲಂತೂ ರೆಸಾರ್ಟ್ ಹಬ್ಬ ಮಾಡ್ತಾ ಇದ್ರು. ಒಳ್ಳೆ ವ್ಯೂ ಇದೆಯಾ, ನದಿ ಪಕ್ಕದಲ್ಲಿ ರೆಸಾರ್ಟ್ ಇದೆಯಾ, ಜಲಪಾತ ಇದೆಯಾ, ನಾವುಗಳು ಹುಡ್ಕೋದು ಹಂಗೇನೆ. ನಾವ್ಯಾವುದೋ ಹೋಮ್ ಸ್ಟೇಗೆ ಹೋಗ್ತಿದ್ದೀವಿ ಅಂದ್ರೆ ನಾವುಗಳು ಹುಡ್ಕೋದು ಹಂಗೇನೆ. ಇದರಿಂದ ಪ್ರಕೃತಿಗೆ ಸಮಸ್ಯೆ ಆಗಿದೆ. ಏನೇನ್ ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ, ಇದ್ಯಾವುದು ನೋಡಲ್ಲ. ಈ ರೆಸಾರ್ಟ್ ಇತ್ತು ಅನ್ನೋದು ಯಾರಿಗೂ ಗೊತ್ತೂ ಆಗ್ತಿಲ್ಲ. ಸೊ ಇದೀಗ
ವಿಮಾನದ ಮುಖಾಂತರವಾಗಿ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ನೋಡಿ, ಎರಡು ವಿಮಾನ ಬಂದಂತ ಸಂದರ್ಭದಲ್ಲಿ ಲ್ಯಾಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಲ್ಯಾಂಡ್ ಮಾಡುವುದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಥರದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಸೊ ಈ ತರದ ಪರಿಸ್ಥಿತಿಯಲ್ಲಿ ಇದೀಗ ಕೇರಳ ಇದೆ. ಇದು ಸರಿ ಹೋಗೋಕೆ ಇನ್ನು ಎಷ್ಟು ದಿನ ಬೇಕಾಗ್ಬೋದು? ಇನ್ನೊಂದೆರಡು ತಿಂಗಳಲ್ಲಿ ಸರಿ ಆಗ್ಬಿಡತ್ತಾ? ಕೇಂದ್ರ ಸರ್ಕಾರದಿಂದ ಎಷ್ಟೇ ಹಣ ಕೊಟ್ರು, ಕರ್ನಾಟಕದಿಂದ ಎಷ್ಟೇ ಹಣ ಕೊಟ್ರು, ತಮಿಳ್ನಾಡಿಂದ ಎಷ್ಟೇ ಕೊಟ್ರು ಸಾಧ್ಯನ ಯೋಚನೆ ಮಾಡಬೇಕಾಗತ್ತೆ. ಅಲ್ಲಿರೋರ ಬದುಕು ಹೇಗೆ ಪುನಃ ಕಟ್ಕೊಳ್ತಾರೆ? ಇವತ್ತು ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ. ಊಟಕ್ಕೂ ಅಲ್ಲಿ ಸಮಸ್ಯೆ. ಯಾವ್ದ್ಯಾವ್ದೋ ಭಾಗದಿಂದ ಊಟವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಊಟ ತಗೊಂಡೋಗಿ ಸಪ್ಲೈ ಮಾಡೋದು ಕೂಡ ಕಷ್ಟದ ಪರಿಸ್ಥಿತಿ. ಆ ಥರದೊಂದು ಸಿಚುವೇಶನ್ ಅನ್ನ ಸದ್ಯ ವೈನಾಡು ಎದುರಿಸ್ತಾ ಇದೆ.